ವಿಶಾಲವಾದ ಸ್ವರ್ಗಲೋಕವನ್ನು ಅನುಭವಿಸಿ ಸುಖವನ್ನು ಅಲ್ಲಿ ಅನುಭವಿಸಿ ಅದಾದ ಮೇಲೆ ಪುಣ್ಯ ಕ್ಷೀಣವಾದ ಮೇಲೆ ಮತ್ತೆ ಆ ಜೀವ ಮರ್ತ್ಯಲೋಕಂ ವಿಶಂತಿ, ಈ ಭೂಲೋಕಕ್ಕೆ ಬರುತ್ತೆ. ಹೇಗೆ? ಗರ್ಭದ ಮುಖಾಂತರ ಬರುತ್ತೆ. ಗರ್ಭದ ಮುಖಾಂತರ ಬರಬೇಕು ಅಂತಂದರೂ ಕೃಷ್ಣ ಹೇಳಿದ್ದು ಇಷ್ಟೇ, ಕ್ಷೀಣೇ ಪುಣ್ಯ ಕ್ಷೀಣವಾಯಿತೋ ಸ್ವರ್ಗ ಸುಖವನ್ನು ಅನುಭವಿಸಿ ಅದಾದ ಮೇಲೆ ಮರ್ತ್ಯಲೋಕಕ್ಕೆ ಬರ್ತಾನೆ ಅಂತ. ಆದರೆ ಅಲ್ಲೊಂದು ಗ್ಯಾಪ್ ಇದೆ, ಆ ಗ್ಯಾಪನ್ನು ಉಪನಿಷತ್ ಫಿಲ್ ಮಾಡುತ್ತೆ. ಹೇಗೆ ಬರುತ್ತೆ ಆ ಜೀವ ಗರ್ಭದಲ್ಲಿ? ಈ ಭೂಲೋಕಕ್ಕೆ ಹೇಗೆ ಬರುತ್ತೆ? ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿದ ಜೀವ ಅದು ಭೂಮಿಗೆ ಬರಬೇಕಾದ್ರೆ ಗರ್ಭದ ಮುಖಾಂತರ ಅದಕ್ಕೊಂದು ಪ್ರೋಸೆಸ್ ಇದೆ, ಅದು ಉಪನಿಷತ್ ಹೇಳುತ್ತೆ. ಅದನ್ನು ಪಂಚಾಗ್ನಿ ವಿದ್ಯೆ ಅಂತ ಕರೀತಾರೆ. ಆ ಬರೋ ಪ್ರೋಸೆಸ್ ಹೇಗಿದೆ ಅಂತಂದರೆ ಅದಕ್ಕೊಂದು ಸಣ್ಣ ಕಥೆ ಉಪನಿಷತ್ತೇ ಹೇಳುತ್ತೆ. ಛಾಂದೋಗ್ಯೋಪನಿಷತ್ತಿನಲ್ಲಿ ಪ್ರವಾಹಣ ಅಂತ ಒಬ್ಬ ರಾಜ, ಪಾಂಚಾಲ ದೇಶದ ರಾಜ, ಮಹಾಜ್ಞಾನಿ. ಒಮ್ಮೆ ಏನಾಯಿತು, ಈ ಗೌತಮರ ಮಗನಾದ ಶ್ವೇತಕೇತು ಅನೇಕ ವರ್ಷಗಳ ಕಾಲ ತಂದೆಯ ಬಳಿ ವಿದ್ಯಾಭ್ಯಾಸವನ್ನು ಮಾಡಿ ಒಳ್ಳೆಯ ಜ್ಞಾನಿಯಾಗಿ ಹೊರಹೊಮ್ಮಿದ. ಅವನಿಗೆ ಸ್ವಲ್ಪ ಮನಸ್ಸಿನಲ್ಲಿತ್ತು, ಸ್ವಲ್ಪ ಅಹಂಕಾರ ಇತ್ತು, ನನ್ನಷ್ಟು ವಿದ್ಯಾಸಂಪನ್ನಾದ ವ್ಯಕ್ತಿ ಮತ್ತಾರೂ ಇಲ್ಲ ಅಂತ. ಗೌತಮರು ಏನು ಮಾಡಿದರು, ಪಾಂಚಾಲ ದೇಶದಲ್ಲಿ ಬ್ರಹ್ಮಜ್ಞಾನಿಗಳ ಸಭೆ ಆಗ್ತಾ ಇದೆ, ನೀನು ಹೋಗು ಅಂತ ಕಳಿಸ್ಕೊಟ್ಟು. ಶ್ವೇತಕೇತು ಬಂದ, ಯುವಕ. ಇಲ್ಲಿ ಪಾಂಚಾಲ ದೇಶದಲ್ಲಿ ಸಭೆ ಆಗಬೇಕಾದ್ರೆ ಬ್ರಹ್ಮಜ್ಞಾನಿಗಳ ಸಭೆ ಗೋಷ್ಠಿ, ಅಲ್ಲಿ ಪ್ರವಾಹಣ ಜೈಬಿಲಿ ಆ ರಾಜ ಕೂತಿದ್ದಾನೆ. ಅವನೊಂದು ಪ್ರಶ್ನೆ ಮಾಡ್ತಾನೆ, ಶ್ವೇತಕೇತುವಿಗೆ ಪ್ರಶ್ನೆ ಮಾಡ್ತಾನೆ. ಏನು? ಶ್ವೇತಕೇತು, ನಿನಗೆ ಪಂಚಾಗ್ನಿಗಳು ಯಾವುದು ಅಂತ ಗೊತ್ತಿದೆಯಾ ಅಂತ ಕೇಳ್ತಾನೆ. ಪಂಚಾಗ್ನಿಗಳು ಯಾವುದು? ಆ ಪಂಚ ಅಗ್ನಿಗಳಲ್ಲಿ 5 ಅಗ್ನಿಗಳಲ್ಲಿ ಜೀವನನ್ನು ಹೋಮಿಸುವ ಕ್ರಮ ಏನು ಅಂತ ಗೊತ್ತಿದೆಯಾ ಅಂತ ಕೇಳ್ತಾನೆ. ಅವನು ಅವಾಕ್ಕಾದ. ನಾನು ಇಷ್ಟು ವರ್ಷಗಳ ಕಾಲ ನಮ್ಮ ತಂದೆಯ ಬಳಿ ತಪಸ್ಸನ್ನು ಆಚರಿಸಿ ಅಧ್ಯಯನ ಮಾಡಿದೆ, ಪಂಚಾಗ್ನಿಗಳು ಅಂತಂದರೆ ಏನು ಅಂತ ಗೊತ್ತಿಲ್ಲ, ಆ ಅಗ್ನಿಗಳಲ್ಲಿ ಹೋಮಿಸುವ ಜೀವನನ್ನು ಹೋಮಿಸುವ ಕ್ರಮ ಏನು ಗೊತ್ತಿಲ್ಲ. ಅವನು ಕ್ಷಣಕಾಲ ಮೂಕ ವಿಸ್ಮಿತನಾದ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅವನು ಹೇಳ್ದ, ನನಗೆ ಗೊತ್ತಿಲ್ಲ, ನಮ್ಮ ತಂದೆಯು ಇದನ್ನು ನನಗೆ ಉಪದೇಶ ಮಾಡಿಲ್ಲ ಅಂತ ಹೇಳಿದ. ರಾಜ ಹೇಳಿದ, ಪ್ರವಾಹಣ, ನೋಡಪ್ಪ, ನೀನೆಲ್ಲ ಅಧ್ಯಯನ ಮಾಡಿ ಬಂದಿದ್ದಿ ಅಂತ ಹೇಳ್ತಾ ಇದ್ದಿ, ಏನು ಅಧ್ಯಯನ ಮಾಡಿದ್ದಿ? ಪಂಚಾಗ್ನಿಗಳು ಅಂದರೆ ಏನು ಅಂತ ಗೊತ್ತಿಲ್ಲ, ಆ ಅಗ್ನಿಯಲ್ಲಿ ಜೀವನನ್ನು ಹೋಮಿಸುವ ಕ್ರಮಾಂತ ಏನು ಅಂತ ಗೊತ್ತಿಲ್ಲ, ನಿನಗೆ ಏನು ಅಧ್ಯಯನ ಮಾಡಿ ಬಂದಿದ್ದಿ? ಎಲ್ಲವೂ ನಿನ್ನ ಅಧ್ಯಯನ ವ್ಯರ್ಥ ಅಂತ ಹೇಳಿದ. ಅವಮಾನ ಆಯಿತು. ಬಂದ, ತಂದೆಯ ಬಳಿ ಬಂದ, ಗೌತಮರ ಬಳಿ ಕೇಳಿದ, ಅಪ್ಪ, ಏನನ್ನೂ ಸರಿಯಾಗಿ ಉಪದೇಶ ಮಾಡದೆ, ನನಗೆ ಅಧ್ಯಾಪನ ಮಾಡದೆ ಕಳಿಸಿದ್ದೀರಿ ಬ್ರಹ್ಮಜ್ಞಾನಿಗಳ ಸಭೆಗೆ. ಪಂಚಾಗ್ನಿಗಳು ಅಂದರೆ ಏನು ನನಗೆ ಗೊತ್ತೇ ಇಲ್ಲ, ಅದನ್ನು ಹೇಳೇ ಇಲ್ಲ ನೀವು. ಹೇಳದೆ ಅಪೂರ್ಣ ವಿದ್ಯೆಯಿಂದ ನಾನು ಅಲ್ಲಿ ಹೋಗಿದ್ದೆ, ನನ್ನ ವಿದ್ಯೆ ಇನ್ನೂ ಪರಿಪೂರ್ಣವೇ ಆಗಿಲ್ಲ, ನೀವು ಉಪದೇಶವೇ ಮಾಡಿಲ್ಲ ಅಂತಂದ. ಗೌತಮರು ಹೇಳಿದರು, ನನಗೆ ಗೊತ್ತಿದ್ರೆ ಅಲ್ವ ನಿನಗೆ ಹೇಳೋದು, ನನಗೂ ಗೊತ್ತಿಲ್ಲ ಪಂಚಾಗ್ನಿಗಳು ಏನು ಅಂತ. ನಾನೂ ತಿಳ್ಕೋಬೇಕು, ಒಂದು ಕೆಲಸ ಮಾಡು, ನಾನು ನೀನು ಸೇರಿ ಒಟ್ಟಿಗೆ ಹೋಗೋಣ ಬಾ. ಆ ಪ್ರವಾಹಣನ ಬಳಿ ಬಂದರು ಇಬ್ಬರು. ನೋಡಿ, ಗೌತಮರು ಒಪ್ಕೊಂಡ್ರು, ತಮ್ಮ ವಿನಯ ನೋಡಿ, ಅವ್ರಿಗೂ ಗೊತ್ತಿಲ್ಲ, ಒಪ್ಕೊಂಡ್ರು. ಶ್ವೇತಕೇತುವಿನ ಬಳಿ ಬಂದರು, ರಾಜನ ಬಳಿ. ರಾಜ ತುಂಬ ಆದರದಿಂದ ಅವರನ್ನು ಸ್ವಾಗತ ಮಾಡಿದ. ಎಲ್ಲ ಬೇಕಾದಂತಹ ಏನು ಗೌರವ ಕೊಡಬೇಕೋ ಎಲ್ಲವನ್ನೂ ಕೊಟ್ಟ. ಧನ ಕನಕ ಏನು ಸಂಪತ್ತು ಬೇಕೋ ಅದೆಲ್ಲವನ್ನೂ ಕೊಟ್ಟ. ಗೌತಮರು ಹೇಳಿದರು, ನನಗೆ ಈ ಭೌತಿಕವಾದ ಸಂಪತ್ತು ಬೇಡ, ನಿನ್ನಲ್ಲಿರುವ ಅಧ್ಯಾತ್ಮ ಸಂಪತ್ತು ನನಗೆ ಬೇಕು. ಆ ಆಧ್ಯಾತ್ಮಿಕ ಸಂಪತ್ತನ್ನು ನಾನು ತಗೊಳ್ಳಿಕ್ಕೆ ಬಂದಿದ್ದೀನಿ, ಭೌತಿಕ ಸಂಪತ್ತು ನನಗೆ ಬೇಡ ಅಂತಂದು. ಪಂಚಾಗ್ನಿಗಳು ಅಂದರೆ ಏನು, ಅದರಲ್ಲಿ ಜೀವನನ್ನು ಹೋಮಿಸುವ ಕ್ರಮ ಏನು, ಅದನ್ನು ಹೇಳಿಕೊಡು ನನಗೆ ಸಾಕು. ಸರಿ ಆಯಿತು ಅಂಥೇಳಿ ಪ್ರವಾಹಣ ಏನು ಮಾಡಿದ, ಇವರಿಬ್ಬರಿಗೂ ಅಲ್ಲಿ ವಾಸ ವ್ಯವಸ್ಥೆಯನ್ನು ಮಾಡಿ ಅನೇಕ ದಿನಗಳ ಕಾಲ ಅವರನ್ನು ಅಲ್ಲಿ ಇರಿಸಿ ಈ ಪಂಚಾಗ್ನಿಗಳ ಬಗ್ಗೆ ಉಪದೇಶ ಮಾಡಿದ. ಏನು ಪಂಚಾಗ್ನಿಗಳು ಅಂತಂದರೆ 5 ಸ್ಥಳಗಳಿದೆ ನೋಡಿ. ಜೀವ ತನ್ನ ಕರ್ಮಗಳಿಗೆ ಅನುಗುಣವಾಗಿ ಸ್ವರ್ಗಕ್ಕೆ ಹೋಗಿ ಸುಖವನ್ನು ಅನುಭವಿಸಿ ಕೃಷ್ಣ ಹೇಳಿದಂತೆ ಮತ್ತೆ ಮರ್ತ್ಯಲೋಕಕ್ಕೆ ಬರಬೇಕಾದರೆ 5 ಸ್ಥಳಗಳಲ್ಲಿ ದೇವತೆಗಳು ಈ ಜೀವನನ್ನು ಹಾಕ್ತಾರೆ. ಮೊದಲು ಇಲ್ಲಿ ಕರ್ಮ ಮಾಡಿ ಸ್ವರ್ಗಕ್ಕೆ ಹೋದ. ಮೊದಲು ದೇವತೆಗಳು ಈ ಶರೀರವನ್ನು ಬಿಟ್ಟ ಆ ಜೀವನಿಗೆ ಸ್ವರ್ಗಕ್ಕೆ ಕಳಿಸ್ತಾರೆ. ಇದು ಮೊದಲನೆಯ ಸ್ಥಳ. ಸ್ವರ್ಗಕ್ಕೆ ಆ ಜೀವನನ್ನು ಹಾಕಿದರು. ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸಿದ ಜೀವ. ಅದಾದ ಮೇಲೆ ಕ್ಷೀಣೇ ಪುಣ್ಯ ಕ್ಷೀಣವಾಯಿತು. ಸ್ವರ್ಗ ಸುಖವನ್ನು ಅನುಭವಿಸಿದ ಆ ಜೀವನಿಗೆ 2ನೆಯ ಸ್ಥಳಕ್ಕೆ ಹಾಕ್ತಾರೆ ದೇವತೆಗಳು.
ಸ್ವರ್ಗದಿಂದ ಆ ಜೀವನಿಗೆ ಪರ್ಜನ್ಯ ಲೋಕಕ್ಕೆ ಹಾಕ್ತಾರೆ ನೋಡಿ. ಪರ್ಜನ್ಯ ಲೋಕದಿಂದ ಮತ್ತೆ ಪರ್ಜನ್ಯ ಲೋಕದಿಂದ ಅಂದರೆ ಅಲ್ಲಿಂದ ಮಳೆ ಬರೋದು. ಮಳೆ ಬರಬೇಕಾದ್ರೆ ಆ ಮಳೆಯ ಮುಖಾಂತರ ಆ ಜೀವ ಭೂಮಿಗೆ ಬರುತ್ತೆ. ಮೂರನೆಯ ಸ್ಥಳ, ಮೊದಲನೆಯ ಸ್ಥಳ ಸ್ವರ್ಗಲೋಕ, ಎರಡನೆಯ ಸ್ಥಳ ಪರ್ಜನ್ಯ ಲೋಕ. ಆ ಪರ್ಜನ್ಯ ಲೋಕದಿಂದ ಮಳೆ ಬರಬೇಕಾದ್ರೆ ಆ ಮಳೆಯ ಮುಖಾಂತರ ಆ ಜೀವ ಭೂಮಿಗೆ ಬರ್ತಾನೆ. ಭೂಮಿಗೆ ಬಂದ ಮೇಲೆ ಎಲ್ಲಿ ಸೇರಿಕೊಳ್ತಾನೆ? ಧಾನ್ಯದಲ್ಲಿ ಸೇರಿಕೊಳ್ತಾನೆ. ಮೂರು ಸ್ಥಳ ಆಯಿತು. ಧಾನ್ಯವನ್ನು ನಾವು ಸ್ವೀಕಾರ ಮಾಡ್ತೀವಿ. ಧಾನ್ಯದ ಮುಖಾಂತರ ಆ ಜೀವ ಪುರುಷನೊಳಗೆ ಪ್ರವಿಷ್ಟನಾಗ್ತಾನೆ. ಪುರುಷನಲ್ಲಿ ಬಂದ, ಇದು ನಾಲ್ಕನೇ ಸ್ಥಳ. ಪುರುಷನಿಂದ, ಪುರುಷನ ಮುಖಾಂತರ ಸ್ತ್ರೀಯ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಈ 5 ಸ್ಥಳ ನೋಡಿ. ಮೊದಲು ದೇವತೆಗಳು ಸ್ವರ್ಗದಲ್ಲಿ ಹಾಕ್ತಾರೆ, ಮೊದಲನೇ ಸ್ಥಳ. ಎರಡನೆಯ ಸ್ಥಳ ಪರ್ಜನ್ಯ ಲೋಕಕ್ಕೆ, ಪರ್ಜನ್ಯ ಲೋಕದಿಂದ ಮಳೆಯ ಮುಖಾಂತರ ಭೂಲೋಕಕ್ಕೆ, ಭೂಲೋಕದಲ್ಲಿ ಧಾನ್ಯದ ಮುಖಾಂತರ ಪುರುಷನೊಳಗೆ, ಪುರುಷನಿಂದ ಪುರುಷನ ಮುಖಾಂತರ ಸ್ತ್ರೀಯ ಗರ್ಭದೊಳಗೆ ಪ್ರವೇಶ ಮಾಡ್ತಾನೆ. ಹೀಗೆ ಸ್ವರ್ಗಲೋಕ, ಪರ್ಜನ್ಯ ಲೋಕ, ಭೂಲೋಕ, ಪುರುಷ, ಸ್ತ್ರೀ ಗರ್ಭ 5 ಸ್ಥಳಗಳಿದೆ. ಈ 5 ಸ್ಥಳಗಳಲ್ಲಿರುವಂತಹ ಪರಮಾತ್ಮನ 5 ರೂಪಗಳೇ ಪಂಚಾಗ್ನಿ. ಅದೇ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ. ಈ 5 ಸ್ಥಳಗಳಲ್ಲಿರುವ ಜೀವನಿಗೆ ಆಶ್ರಯನಾಗಿ ಪರಮಾತ್ಮ ಈ 5 ರೂಪಗಳಲ್ಲಿರ್ತಾನೆ. ಜೀವನನ್ನ ಪಂಚಾಗ್ನಿಗಳು ಅಂತಂದರೆ ಇದು. ಆ ಪಂಚಾಗ್ನಿಗಳಲ್ಲಿ ಜೀವನನ್ನು ಹೋಮಿಸುವ ಕ್ರಮವೂ ಇದೆ. ದೇವತೆಗಳು ಹೋಮಿಸ್ತಾರೆ. ಇದು ಸೃಷ್ಟಿಯ ಪ್ರಕ್ರಿಯೆ. ಕೃಷ್ಣ ಹೇಳಿದ್ದಿದನ್ನು, ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕ್ಷೀಣವಾಗಿ ಸ್ವರ್ಗದಿಂದ ಅವನು ಮರ್ತ್ಯಲೋಕಕ್ಕೆ ಬರುವ ಪ್ರಾಸೆಸ್ ಇದು ಉಪನಿಷತ್ ಹೇಳುತ್ತೆ. ಗರ್ಭದಲ್ಲಿ ಬಂದಾಗ ಆ ಆಲೋಚನೆಯ ಲಹರಿ ಆರಂಭ ಆಗತ್ತೆ ಆ ಜೀವನಿಗೆ. ಹೀಗೆ ಆ ಗರ್ಭದಲ್ಲಿರುವ ಆ ಜೀವಕ್ಕೆ ಯಾರಿಂದ ಬಂತು ಈ ಆಲೋಚನೆ? ಗರ್ಭದಿಂದ ಹೊರ ಬಂದ ಮೇಲೂ ಕೂಡ ಆ ಜೀವನಿಗೆ ಎಲ್ಲವೂ ಮರೆಯತ್ತೆ. ಒಂದು ಚೂರು ಸ್ಮರಣೆಗೆ ಬರೋದಿಲ್ಲ. ಯಾರಿಂದ ಹೋಯಿತು? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ. ಯಾರಿಂದ ಪ್ರೇರಿತವಾಗಿ ನಮ್ಮ ಈ ಮನಸ್ಸು ಆಲೋಚನೆ ಮಾಡ್ತಾ ಇದೆ, ಸ್ಮರಿಸ್ತಾ ಇದೆ? ಇದು ಪ್ರಶ್ನೆ. ಕೇನೇಷಿತಾಂ ವಾಚಮಿಮಾಂ ವದಂತಿ. ಯಾರ ಪ್ರೇರಣೆಯಿಂದ ನಾವು ಮಾತನ್ನಾಡ್ತಾ ಇದ್ದೀವಿ? ನೋಡಿ, ಮಾತು ಈ ಉಪನಿಷತ್ತಿನ ಮಂತ್ರ ಇನ್ನೊಂದು ರೀತಿಯಲ್ಲೂ ಕೂಡ ತೆರೆದುಕೊಳ್ಳುತ್ತೆ. ನಮ್ಮಲ್ಲಿ ವೇದದಲ್ಲಿ ಅನೇಕ ಮಂತ್ರಗಳಿವೆ. ಮೃದಬ್ರವೀತ್, ಆಪಹ ಅಬ್ರುವನ್. ವೇದ ಹೇಳುತ್ತೆ ಮಣ್ಣು ಮಾತನಾಡಿತು ಅಂತ ಹೇಳುತ್ತೆ, ನೀರು ಮಾತನಾಡಿತು ಅಂತ ಹೇಳುತ್ತೆ. ಹೇಗೆ ಸಾಧ್ಯ? ನಮಗೇನನ್ಸುತ್ತೆ ಅಂತಂದರೆ, ಲೋಕದಲ್ಲಿ ಯಾರಾದರೂ ಈ ಮಾತನ್ನು ಹೇಳಿದರೆ ಅವನಿಗೆ ತಲೆ ಕೆಟ್ಟಿದೆ ಅಂತಂತಾರೆ. ಮಣ್ಣು ಮಾತಾಡ್ಲಿಕ್ಕೆ ಶಕ್ಯವೋ? ಇಲ್ಲ. ನೀರು ಮಾತಾಡ್ಲಿಕ್ಕೆ ಶಕ್ಯವೋ? ಇಲ್ಲ. ಯಾವುದು ಮಾತಾಡ್ಲಿಕ್ಕೆ ಸಾಧ್ಯ ಅಂದಮೇಲೆ ವೇದ ಹೇಳ್ತಾ ಇದೆ. ವೇದದ ಮೇಲೆ ನಮಗೆ ಪ್ರಾಮಾಣ್ಯ ಬುದ್ಧಿ ಇದೆ. ಆದರೆ ಇದಕ್ಕೆ ಅರ್ಥ ಏನು? ಶಾಸ್ತ್ರಕಾರರೇ, ವೇದವ್ಯಾಸರೇ ಬ್ರಹ್ಮಸೂತ್ರದಲ್ಲಿ ಹೇಳಿದರು, ಓಂ ಅಭಿಮಾನಿವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಂ. ಎಲ್ಲೇ ಜಡವಸ್ತುವಿನ ಬಗ್ಗೆ ಏನಾದರೂ ಮಾತು ಬಂದರೆ ಚೈತನ್ಯದ ಸಂಪರ್ಕ ಅಲ್ಲಿ ಇದ್ದೇ ಇರುತ್ತೆ. ಮಣ್ಣು ಮಾತನಾಡಿತು ಅಂತಂದರೆ ಅರ್ಥ ಏನು? ಆ ಮಣ್ಣಿಗೆ ಒಂದು ಅಭಿಮಾನಿ ದೇವತೆ ಇದೆ, ಆ ಅಭಿಮಾನಿ ದೇವತೆ ಮಾತನಾಡಿತು ಅಂತ ಅರ್ಥ. ಚೈತನ್ಯದ ಸಂಪರ್ಕ ಇಲ್ಲದೆ ಯಾವುದೇ ಜಡವಸ್ತು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಮನಸ್ಸು ಕೂಡ ಹಾಗೆ. ಮನಸ್ಸು ಒಂದು ಜಡ, ತನಗೇ ಆಲೋಚಿಸುವ ಶಕ್ತಿ ಮನಸ್ಸಿಗಿಲ್ಲ. ಅಂದಮೇಲೆ ಆ ಮನಸ್ಸಿಗೆ ಚೈತನ್ಯದ ಸಂಪರ್ಕ ಇಲ್ಲದೆ ಅದು ಏನನ್ನೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸನ್ನು ಅದಕ್ಕೆ ಆಲೋಚನೆಯ ಶಕ್ತಿಯನ್ನು ಕೊಡುವಂತಹ ಯಾರೋ ಒಬ್ಬ ಇದ್ದಾನೆ, ಚೈತನ್ಯ. ಆ ಚೈತನ್ಯ ಯಾರು? ಅದೇ ಭಗವಂತ ಅಂತ ನಾವು ಹೇಳೋದು ಒಂದು. ಇನ್ನೊಂದೇನು ಅಂತಂದರೆ ನೋಡಿ, ಈ ಚೈತನ್ಯ ಯಾರು ಅಂತಂದರೆ 2 ರೀತಿ ನಾವು ಅರ್ಥ ಮಾಡ್ಕೋಬಹುದು. ಒಂದು, ಮನಸ್ಸನ್ನು ಒಂದು ಹಂತಕ್ಕೆ ನಿಯಂತ್ರಿಸುವವನು ಯಾರು ಅಂತಂದರೆ ರುದ್ರ, ಶಿವ, ಮನೋನಿಯಾಮಕ ಅಂತ ಕರಿತೀವಿ ನಾವು. ಜಡವಾದಂತಹ ಮನಸ್ಸಿಗೆ ಆಲೋಚನಾ ಶಕ್ತಿಯನ್ನು ಕೊಡುವವನು ರುದ್ರ. ಆ ರುದ್ರನಿಗೂ ಆಲೋಚನಾ ಶಕ್ತಿಯನ್ನು ಕೊಡುವ ಭಗವಂತ ಪರಮಾತ್ಮ. ಹಾಗಾಗಿ 3 ಹಂತ. ಈ ಜಡವಾದ ಮನಸ್ಸು, ಅದಕ್ಕೆ ಆಲೋಚನಾ ಶಕ್ತಿಯನ್ನು ಕೊಡುವ ಒಂದು ಹಂತದಲ್ಲಿ ರುದ್ರ. ಆ ರುದ್ರನನ್ನೂ ಪ್ರೇರಿಸುವವ ಅವನು ಭಗವಂತ. ಇದು ಹೇಗೆ ಅಂತಂದರೆ, ರುದ್ರ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಾನೆ, ಆದರೆ ಪಾರ್ಟ್ ಆಫ್ ಅ ಮೈಂಡ್ ಅಷ್ಟೆ. ನಮ್ಮ ಮನಸ್ಸಿನ ಒಂದಂಶವನ್ನು ಅವನು ನಿಯಂತ್ರಣ ಮಾಡ್ತಾನೆ ಅಷ್ಟೆ.
ಆದರೆ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ನಿಯಂತ್ರಿಸುವವನು ಅವನು ಭಗವಂತನೇ. ಇದು ಹೇಗೆ ಅಂತಂದರೆ, ರುದ್ರ ನಮ್ಮ ಮನಸ್ಸಿನ ಅವನು ಒಂದು ರೀತಿ CM ಮತ್ತು PM ಇದ್ದಾಗೆ, ಚೀಫ್ ಮಿನಿಸ್ಟರ್ ಮತ್ತು ಪ್ರೈಮ್ ಮಿನಿಸ್ಟರ್. ರುದ್ರ ಚೀಫ್ ಮಿನಿಸ್ಟರ್ ಇದ್ದಾಗೆ, ಭಗವಂತ ಹೇಗೆ ಅಂದರೆ ಪ್ರೈಮ್ ಮಿನಿಸ್ಟರ್ ಇದ್ದಾಗೆ. ನೋಡಿ, ಚೀಫ್ ಮಿನಿಸ್ಟರ್ ಹೇಗೆ ಅಂದರೆ ಅವನ ಅಧೀನದಲ್ಲಿರೋದು ರಾಜ್ಯ ಮಾತ್ರ, ಸಮಗ್ರ ದೇಶದಲ್ಲಿ ಒಂದು ಭಾಗ ಮಾತ್ರ ಅವನ ಅಧೀನದಲ್ಲಿದೆ. ಅವನು ಅಷ್ಟನ್ನು ಮಾತ್ರ ನಿಯಂತ್ರಿಸ್ತಾನೆ, ಇತರ ರಾಜ್ಯದ ಮೇಲೆ ಅವನಿಗೆ ಪ್ರಭುತ್ವ ಇಲ್ಲ. ಆದರೆ ಪ್ರೈಮ್ ಮಿನಿಸ್ಟರ್ಗೆ ನೋಡಿ, ಸಮಗ್ರ ದೇಶದ ಮೇಲೂ ಅವನಿಗೆ ಪ್ರಭುತ್ವ ಇದೆ, ಎಲ್ಲವೂ ಅವನ ಅಧೀನ. ಕರ್ನಾಟಕವೂ ಅವನ ಅಧೀನ, ಆಂಧ್ರ ಪ್ರದೇಶವೂ ಅವನ ಅಧೀನವೇ. ದೇಶದ ಪ್ರೈಮ್ ಮಿನಿಸ್ಟರ್ಗೆ ಎಲ್ಲ ರಾಜ್ಯಗಳು ಅವನ ಅಧೀನವೇ. ಆದರೆ ಚೀಫ್ ಮಿನಿಸ್ಟರ್ಗೆ ಆಯಾ ರಾಜ್ಯ ಮಾತ್ರ ಅವರ ಅಧೀನದಲ್ಲಿರುತ್ತೆ. ಹಾಗೆ ಮನಸ್ಸನ್ನು ನಿಯಂತ್ರಿಸುವವರು, ಒಂದು ಪಾರ್ಟನ್ನು, ಒಂದು ಭಾಗವನ್ನು ನಿಯಂತ್ರಿಸುವವನು ಅವನು ರುದ್ರ, ಅವನು CM ಇದ್ದ ಹಾಗೆ. ಸಮಗ್ರ ಮನಸ್ಸನ್ನು, ಸಂಪೂರ್ಣವಾದ ಮನಸ್ಸನ್ನು ನಿಯಂತ್ರಿಸುವವನು ಅವನು ಭಗವಂತ. ರುದ್ರನನ್ನು ಪ್ರೇರಿಸುವವನು ಅವನು ಪ್ರೈಮ್ ಮಿನಿಸ್ಟರ್ ಇದ್ದ ಹಾಗೆ. ಹಾಗಾಗಿ ಇದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ, ನನ್ನನ್ನು ಅಧಿಯಜ್ಞ ಅಂತ ತಿಳಿ. ಈ ಗೀತೆಯಲ್ಲಿ ಅಧ್ಯಾತ್ಮ, ಅಧಿಭೂತ, ಅಧಿದೈವ ಮತ್ತು ಅಧಿಯಜ್ಞ ಅಂತನ್ನೋ ಕಾನ್ಸೆಪ್ಟ್ ಬರುತ್ತೆ. ಅಧ್ಯಾತ್ಮ ಅಂತಂದರೆ ಜೀವನೇ ಅಧ್ಯಾತ್ಮ. ಅಧಿಭೂತ ಅಂತ ಈ ಜೀವ ಸಮೇತವಾದ ಶರೀರಕ್ಕೆ ಉಪಕಾರಿಯಾದದ್ದು ಯಾವುದಿದೆಯೋ ಅದೆಲ್ಲವೂ ಅಧಿಭೂತ. ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಅಧಿಭೂತ. ಆ ಅಧಿಭೂತವಾದ ಇಂದ್ರಿಯಗಳನ್ನು ನಿಯಂತ್ರಿಸುವುದು ಅಧಿದೈವ, ಅದೇ ಅಭಿಮಾನಿ ದೇವತೆಗಳು. ಆ ಅಧಿದೈವವನ್ನು ನಿಯಂತ್ರಿಸುವವ ಭಗವಂತ, ಅವನು ಅಧಿಯಜ್ಞ. ಅದನ್ನು ಕೃಷ್ಣ ಹೇಳಿದ್ದು, ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ನೋಡಿ, 5 ಇಂದ್ರಿಯಗಳು ಬಂತು. ನಾವು ಒಂದು ಮನಸ್ಸಿನ ಮಾತ್ರ ಆಲೋಚನೆ ಮಾಡಿದ್ವಿ. ಮನಸ್ಸಿಗೆ ಆಲೋಚನಾ ಶಕ್ತಿಯನ್ನು ಕೊಡುವ ಅಭಿಮಾನಿ ದೇವತೆ ರುದ್ರ, ಅವನನ್ನೂ ಪ್ರೇರಿಸುವ ಭಗವಂತ. ಇದು ಮನಸ್ಸಿನದ್ದಾಯಿತು. ಅದಾದ ಮೇಲೆ ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ. ನೋಡಿ, ಪ್ರಾಣ, ಆ ಪ್ರಾಣವನ್ನು ನಿಯಂತ್ರಿಸುವವನು ಯಾರು? ಮುಖ್ಯವಾಗಿ ಭಗವಂತನೇ. ನಮ್ಮಲ್ಲಿ ಉಸಿರಾಟದ ಕ್ರಿಯೆ ಎಲ್ಲವೂ ಆಗೋದು ಮುಖ್ಯವಾಗಿ ಭಗವಂತನಿಂದ. ಆದರೆ ಅದಕ್ಕೆ ಅಭಿಮಾನಿ ದೇವತೆ ಯಾರು? ರುದ್ರ ಇರುವಂತೆ, ಮನಸ್ಸಿಗೆ ರುದ್ರ ಇರುವಂತೆ ಪ್ರಾಣಕ್ಕೆ, ಈ ಉಸಿರಾಟಕ್ಕೆ ಯಾರು ಮುಖ್ಯ? ಪ್ರಾಣ. ಉಸಿರಾಟಕ್ಕೆ ನಮ್ಮ ಉಸಿರು ಎಲ್ಲವೂ ಕೂಡ ಉಸಿರಾಟದ ಕ್ರಿಯೆ ಆಗ್ತಾ ಇರೋದು ಮುಖ್ಯ ಪ್ರಾಣದಿಂದ. ಆ ಮುಖ್ಯ ಪ್ರಾಣನಲ್ಲೂ ಉಸಿರಾಟದ ಕ್ರಿಯೆ ಆಗ್ತಾ ಇರೋದು ಭಗವಂತನೇ. ಹಾಗಾಗಿ ಮನಸ್ಸಿಗೆ ಅಭಿಮಾನಿ ದೇವತಾ ರುದ್ರ, ನಮ್ಮ ಪ್ರಾಣಕ್ಕೆ ಅಭಿಮಾನಿ ದೇವತಾ ಮುಖ್ಯ ಪ್ರಾಣ. ಅದಾದ ಮೇಲೆ ಕೇನೇಷಿತಾಂ ವಾಚಮಿಮಾಂ ವದಂತಿ, ವಾಗಭಿಮಾನಿ ಯಾರು? ನಾವು ಯಾರಿಂದ ಮಾತಾಡ್ತಾ ಇದ್ದೀವಿ? ಮುಖ್ಯವಾಗಿ ಭಗವಂತನೇ ಎಲ್ಲವನ್ನೂ ಇದನ್ನು ಮಾಡಿಸ್ತಾ ಇದ್ದಾನೆ. ಆದರೆ ವಾಗಭಿಮಾನಿ ಅಗ್ನಿ. ನೋಡಿ, ಅಗ್ನಿ ನಮ್ಮ ವಾಗೀಂದ್ರಿಯದಲ್ಲಿ ನೆಲೆಸಿದ್ದಾನೆ. ಎಲ್ಲ ಮಾತು ಕೂಡ ಒಂದು ಹಂತದಲ್ಲಿ ಅವನಿಂದಲೇ ಪ್ರೇರಿತವಾಗಿ ನಾವು ಮಾತನಾಡುವುದು. ನಮ್ಮಲ್ಲಿ ಈ ಮದುವೆ ಆಗೋದಕ್ಕಿಂತಲೂ ಮುಂಚೆ ವಾಗ್ದಾನದ ಕ್ರಮ ಇದೆ. ವಾಗ್ದಾನ ಮಾಡ್ತಾರೆ. ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ದ್ವಿಜ ಸನ್ನಿಧೌ. ಹೆಣ್ಣಿನ ತಂದೆ, ನಾನು ನನ್ನ ಮಗಳನ್ನು, ಇಂತಹ ಗೋತ್ರದಲ್ಲಿ ಹುಟ್ಟಿದ ನನ್ನ ಮಗಳನ್ನು ದೇವಾಗ್ನಿ ದ್ವಿಜ ಸನ್ನಿಧೌ, ದೇವತೆಗಳ, ಅಗ್ನಿಯ ಮತ್ತು ದ್ವಿಜರ ಬ್ರಾಹ್ಮಣರ ಸನ್ನಿಧಾನದಲ್ಲಿ ನಾನು ಕೊಡ್ತೇನೆ, ಕನ್ಯಾದಾನ ಮಾಡಿ ಕೊಡ್ತೇನೆ ಅಂಥೇಳಿ ವಾಗ್ದಾನ ಕೊಡೋದು, ಮಾತು ಕೊಡೋದು. ನೋಡಿ, ಮಾತು ಕೊಡೋದು ಅಂತಂದರೆ ಏನು? ದೇವ ಅಗ್ನಿದ್ವಿಜ ಸನ್ನಿಧವು ಅಂತ ಬಂತು. ಒಂದು ದೇವತೆಗಳ ಸನ್ನಿಧಾನ ಇದ್ದೇ ಇರುತ್ತೆ, ದ್ವಿಜರೂ ಕೂಡ ಇದ್ದೇ ಇರ್ತಾರೆ. ಅಗ್ನಿ ಸನ್ನಿಧವು ಅಂತ ಹೇಳಿದರು. ಅಗ್ನಿ ಅಂತಂದರೆ ಮದುವೆ ಆಗಬೇಕಾದ್ರೆ ಅಗ್ನಿ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅಲ್ಲಿ ಹೋಮ ನಡೀತಾ ಇರುತ್ತೆ. ಅದು ಒಂದು ಅಗ್ನಿ ಸಾಕ್ಷಿಯಾಗಿ ನಾವು ಮದುವೆ ಆಗೋದು ಅಂತ, ಅದು ಅಲ್ಲಿ ಒಂದು ಅಗ್ನಿ ಇದೆ. ವಾಗ್ದಾನ ಮಾಡಬೇಕಾದ್ರೆ ಯಾವ ಅಗ್ನಿ? ಅಲ್ಲೂ ದೀಪ ಹಚ್ಚಿದರೆ ಅದು ಒಂದು ರೀತಿಯಾದ ಅಗ್ನಿಯೇ. ಆದರೆ ಅಲ್ಲಿ ಮುಖ್ಯವಾಗಿ ಹೀಗನ್ಸತ್ತೆ, ವಾಕ್ಕಿನಲ್ಲಿ ಅಗ್ನಿ ಇದೆ. ವಾಗೀಂದ್ರಿಯವನ್ನು ಪ್ರೇರಿಸುವ ಅಭಿಮಾನಿ ದೇವತಾ ಅಗ್ನಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಮಾತು ಕೊಟ್ಟರೆ ಮುಗೀತು. ಮಾತು ಕೊಟ್ಟರೆ ಅದಕ್ಕೆ ಸಾಕ್ಷಿ ಯಾರು ಅಂದರೆ ಅಗ್ನಿಯೇ ಪ್ರೇರಿಸಿ ಆ ಮಾತನ್ನಾಡಿದ್ದು. ದೇವಾಗ್ನಿ ದ್ವಿಜ ಸನ್ನಿಧ ಅಂದರೆ ಅಗ್ನಿಯ ಸನ್ನಿಧಾನದಲ್ಲಿ ಈ ಮಾತನ್ನು ಕೊಟ್ಟಾಗ ಅಗ್ನಿಯೇ ಅದಕ್ಕೆ ಸಾಕ್ಷಿ. ಆ ಮಾತಿಗೆ ನಾವು ಆ ಮಾತನ್ನು ಪೂರೈಸಬೇಕಾಗತ್ತೆ. ಆದ್ದರಿಂದಲೇ ಈ ಕ್ರಮ ಬಂದಿದ್ದು ಅಂತ ಕಾಣಿಸುತ್ತೆ. ಹಾಗಾಗಿ ಅಭಿಮಾನಿ ಅಗ್ನಿ. ಆ ಅಗ್ನಿಯನ್ನು ಪ್ರೇರಿಸುವವನು ಭಗವಂತ. ಮುಖ್ಯವಾಗಿ ನಮ್ಮ ಮಾತುಗಳು ಹೊರಡುವಂತು ಭಗವಂತನಿಂದ. ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌದೇವೋ ಯುನತ್ತಿ.
ನಮ್ಮ ಚಕ್ಷುರಿಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ ಯಾರ ಪ್ರೇರಣೆಯಿಂದ ನಾವು ನೋಡ್ತಾ ಇದ್ದೀವಿ, ಯಾರ ಪ್ರೇರಣೆಯಿಂದ ನಾವು ಕೇಳ್ತಾ ಇದ್ದೀವಿ? ಮುಖ್ಯವಾಗಿ ಭಗವಂತನಿಂದಲೇ. ಆದರೆ ಅದಕ್ಕೆ ಅಭಿಮಾನಿ ದೇವತೆ ಯಾರು ಅಂತಂದರೆ ನಮ್ಮ ಕಣ್ಣಿಗೆ ಸೂರ್ಯ, ಕಿವಿಗೆ ಚಂದ್ರ. ಸೂರ್ಯ ನಮ್ಮ ಕಣ್ಣಿಗೆ ಅಭಿಮಾನಿ ದೇವತೆ. ನೋಡಿ, ಅದು ಏನಕ್ಕೆ ಅಂತಂದರೆ ಸೂರ್ಯ ಸರ್ವಪ್ರಕಾಶಕ. ಅವನು ಎಲ್ಲ ನಮಗೆ ಯಾವುದೇ ಪದಾರ್ಥ ಕಾಣಿಸಬೇಕಾದರೂ ಸೂರ್ಯ ಬೇಕು. ಸೂರ್ಯ ಇಲ್ಲದೆ ಹೋದರೆ ಯಾವ ಪದಾರ್ಥವೂ ಕಾಣಿಸೋದಿಲ್ಲ. ಸರ್ವಪ್ರಕಾಶಕ. ಆದ್ದರಿಂದ ಕಣ್ಣಿಗೆ ಅಭಿಮಾನಿ ದೇವತೆ ಸೂರ್ಯ. ಅಷ್ಟೇ ಅಲ್ಲ, ನೋಡಿ, ಕಣ್ಣಿನ ಆರೋಗ್ಯಕ್ಕೋಸ್ಕರ ನೀವು ಈಗ ಯೋಗ ಕ್ಲಾಸ್ಗಳಿಗೆಲ್ಲ ಹೋದಾಗ ಈ ಸನ್ ಗೇಜಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಕಣ್ಣು ಆರೋಗ್ಯವಂತವಾಗಿರಬೇಕು ಅಂತಂದರೆ ಸೂರ್ಯನನ್ನು ದಿಟ್ಟಿಸಿ ನೋಡಬೇಕು ಅಂತ. ಅದು ಯಾವ ಪ್ರಖರವಾದಂತಹ ಸೂರ್ಯನ ಕಿರಣಗಳಲ್ಲ, ಕಣ್ಣು ಹೋಗ್ಬಿಡುತ್ತೆ. ಬಾಲಸೂರ್ಯ ಏನಿದ್ದಾನಲ್ಲ, ಬೆಳಗ್ಗೆ ಸಾಮಾನ್ಯ ಸೂರ್ಯೋದಯ ಆದಾಗಿನಿಂದ ಹಿಡಿದು 1 ಗಂಟೆ ಆಗ ಬಾಲಸೂರ್ಯ, ಅವನ ಕಿರಣಗಳು ಅಷ್ಟು ಪ್ರಖರವಾಗಿರೋದಿಲ್ಲ. ಆಗ ನಾವು ನಮ್ಮ ಕಣ್ಣಿನ ಮುಖಾಂತರ ಆ ಸೂರ್ಯನನ್ನು ನೋಡಬೇಕು. ಅಥವಾ ಸಾಯಂಕಾಲವೂ ಆಗ್ತದೆ, ಸೂರ್ಯಾಸ್ತ ಆಗುವ 1 ತಾಸು ಮುಂಚೆ. ಆಗ ನಾವು ನಮ್ಮ ಕಣ್ಣಿನಿಂದ ಸೂರ್ಯನನ್ನು ನೋಡಿದಾಗ ನಮ್ಮ ಚಕ್ಷುಸ್ಸು ಆರೋಗ್ಯಪೂರ್ಣವಾಗಿರುತ್ತೆ, ಕಣ್ಣಿಗೆ ಶಕ್ತಿ ಬರುತ್ತೆ. ಸನ್ ಗೇಜಿಂಗ್ ಅಂತ ಹೇಳ್ತಾರೆ. ಆದ್ದರಿಂದ ಚಕ್ಷುರಿಂದ್ರಿಯಕ್ಕೆ ಸೂರ್ಯ ಅಭಿಮಾನಿ, ಶ್ರೋತ್ರೇಂದ್ರಿಯಕ್ಕೆ ಚಂದ್ರ. ಹೀಗೆ ಮನಸ್ಸು, ನಮ್ಮ ಉಸಿರಾಟ ಮತ್ತು ವಾಗೀಂದ್ರಿಯ, ಚಕ್ಷುರಿಂದ್ರಿಯ, ಶ್ರೋತ್ರೇಂದ್ರಿಯ, ಈ 5 ಇಂದ್ರಿಯಗಳನ್ನು ಒಂದು ಹಂತದಲ್ಲಿ ನಿಯಮಿಸುವವರು ಈ ಅಭಿಮಾನಿ ದೇವತೆಗಳು. ಅವರನ್ನೂ ನಿಯಮಿಸುವ ಮುಖ್ಯವಾಗಿ ಭಗವಂತ. ಈ ಅರ್ಥದಿಂದಲೂ ಈ ದೃಷ್ಟಿಯಿಂದಲೂ ಕೂಡ ಈ ಉಪನಿಷತ್ತಿನ ಮಂತ್ರಾರ್ಥ ಅದು ತೆರೆದುಕೊಳ್ಳುತ್ತೆ. ಅಷ್ಟೇ ಅಲ್ಲ, ಆಗಲೇ ಹೇಳಿದ ಕ್ರಮವನ್ನು ನೋಡಿದಾಗ ನಾವು ಆ ಗರ್ಭದಿಂದ ಆ ಜೀವ ಹೊರ ಬಂದಾಗ ಮೊದಲು ಆಲೋಚನೆ ಆದ ಮೇಲೆ ನೋಡಿ, ಆ ಗರ್ಭದ ಒಳಗಿದ್ದ ಜೀವಕ್ಕೆ ಆಲೋಚನೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ, ನೋಡಲಿಕ್ಕಾಗೋದಿಲ್ಲ, ಕೇಳಿಸ್ಕೊಳ್ಳಿಕ್ಕಾಗೋದಿಲ್ಲ, ಯಾವ ಕ್ರಿಯೆಯೂ ನಡೆಯೋದಿಲ್ಲ, ಆಲೋಚನೆ ಮಾತ್ರ ನಡೆಯುತ್ತೆ. ಅದು ಯಾರಿಂದ ಬಂದದ್ದು? ಹೊರಗೆ ಬಂದ ತಕ್ಷಣ ಉಸಿರಾಟ ಆರಂಭ ಆಗತ್ತೆ. ಆದ್ದರಿಂದಲೇ ಉಪನಿಷತ್ತಿನ 2ನೆಯ ಸಾಲಿನಲ್ಲಿ ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ, ಮೊದಲ ಉಸಿರಾಟ ಅದು ಯಾರಿಂದಾಯಿತು? ಅದಾದ ಮೇಲೆ ಬರೋದು ಕೇನೇಶಿತಾಂ ವಾಚಮಿಮಾಂ ವದಂತಿ, ಆ ಮಗು ಅಳತ್ತೆ ನೋಡಿ. ಮೊದಲು ಆಲೋಚನೆ, ಹುಟ್ಟಿದ ತಕ್ಷಣವೇ ಉಸಿರಾಟ ಆದ ಮೇಲೆ ಅಳತ್ತೆ ಮಗು, ಜೋರಾಗಿ ಅಳತ್ತೆ. ಯಾರಿಂದ? ಅದು ಅಳ್ತಾ ಇದೆ, ಅದು ಆಲೋಚನೆ ಮಾಡ್ತಾ ಇದೆ, ಅದು ಉಸಿರಾಡ್ತಾ ಇದೆ, ಇದು ಯಾವ ಎಚ್ಚರವೂ ಆ ಮಗುವಿಗಿಲ್ಲ. ಅತ್ತಾದ ಮೇಲೆ ಶ್ರೋತ್ರೇಂದ್ರಿಯ, ಚಕ್ಷುರೇಂದ್ರಿಯ ನೋಡತ್ತೆ, ಕೇಳಿಸ್ಕೊಳ್ಳುತ್ತೆ. ಇದು ಎಲ್ಲವೂ ಯಾರಿಂದ ಆಗ್ತಾ ಇದೆ? ಈ ಪ್ರಶ್ನೆಯನ್ನು ಚತುರ್ಮುಖ ಬ್ರಹ್ಮದೇವರಿಗೆ ರುದ್ರದೇವರು ಕೇಳ್ತಾರೆ. ಕೇನೇಶಿತಂ ಪತತಿ ಪ್ರೇಷಿತಂ ಮನಃ, ಕೇನ ಪ್ರಾಣ ಪ್ರಥಮ ಪ್ರೀತಿಯುಕ್ತ, ಕೇನೇಶಿತಾಂ ವಾಚಮಿಮಾಂ ವದಂತಿ, ಚಕ್ಷುಶ್ರೋತ್ರಂ ಕೌದೇವೋ ಯುನಕ್ತಿ. ಈ ಪ್ರಶ್ನೆಗೆ ಉತ್ತರ ಬ್ರಹ್ಮದೇವರು ಆರಂಭ ಮಾಡ್ತಾರೆ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್, ವಾಚೋಹ ವಾಚಂ ಸ ಉಪ್ರಾಣಸ್ಯ ಪ್ರಾಣಃ, ಚಕ್ಷುಷಶ್ಚಕ್ಷು ಅತಿಮುಚ್ಯ ಧೀರಾಃ, ಪ್ರೇತ್ಯಾಸ್ಮಾಲ್ಲೋಕಾದಮೃತಾಃ ಭವಂತಿ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಯತ್, ಶ್ರೋತ್ರೇಂದ್ರಿಯಕ್ಕೆ ಶ್ರೋತ್ರನಾಗಿ, ಮನಸ್ಸಿಗೆ ಮನಸ್ಸಾಗಿ, ನಮ್ಮ ಮಾತಿಗೆ ಮಾತಾಗಿ, ಪ್ರಾಣಕ್ಕೆ ಪ್ರಾಣವಾಗಿ, ಚಕ್ಷುರೇಂದ್ರಿಯಕ್ಕೆ ಚಕ್ಷುರೇಂದ್ರಿಯವಾಗಿ ಇರುವಂಥವನು ಭಗವಂತ, ಆ ಪರಮಾತ್ಮನೇ. ಇದೆಲ್ಲವೂ ಆಗ್ತಾ ಇರೋದು ಅವನ ಅಧೀನ, ಇದೆಲ್ಲವೂ ಅವನ ಅಧೀನ, ಅವನಿಂದಲೇ ಇದೆಲ್ಲವೂ ಆಗ್ತಾ ಇದೆ. ಪ್ರೇತ್ಯ ಧೀರಾಹ, ಧೀರರು ಆತ್ಮ ತತ್ವದಲ್ಲೇ ಧಿಯಾಂ ರಮಂತೆ, ಪರಮಾತ್ಮ ಜ್ಞಾನದಲ್ಲೇ ಯಾವಾಗಲೂ ಆಸಕ್ತರಾಗಿರುವವರು ಇದನ್ನು ತಿಳಿದುಕೊಂಡು ಪ್ರೇತ್ಯಾಸ್ಮಾಲ್ಲೋಕಾದ ಅಮೃತಾಃ ಭವಂತಿ, ಈ ಪಾಂಚಭೌತಿಕವಾದ ಶರೀರದಿಂದ ಮುಕ್ತರಾಗಿ, ಲಿಂಗ ಶರೀರದಿಂದಲೂ ಕೂಡ ಮುಕ್ತರಾಗಿ ಅಮೃತಾಃ ಭವಂತಿ. ಇದನ್ನು ಬ್ರಹ್ಮದೇವರು ರುದ್ರದೇವರಿಗೆ ಸಾಮಾನ್ಯವಾಗಿ ಇದನ್ನು ಹೇಳಿ ವಿಶೇಷವಾದ ವಿವರಣೆಯನ್ನು ಮುಂದೆ ಕೊಡ್ತಾರೆ. ನತತ್ರ ಚಕ್ಷುರ್ಗಚ್ಚತಿ, ಭಗವಂತನ ಸ್ವರೂಪವನ್ನು ಹೇಳ್ತಾರೆ. ನತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ನ ವಿಜಾನೀಮಃ ಯಥೈತದನುಶಿಷ್ಯಾತ್. ಭಗವಂತನನ್ನು ನಾವು ನತತ್ರ ಚಕ್ಷುರ್ಗಚ್ಚತಿ, ನಮ್ಮ ಚಕ್ಷುರಿಂದ್ರಿಯದಿಂದ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನಾನು ನಿಮ್ಮನ್ನು ನೋಡಿ ತಿಳ್ಕೊತಾ ಇದ್ದೀನಿ, ಹಾಗೆ ಭಗವಂತನನ್ನು ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ, ಮಾತಿನಿಂದ ಭಗವಂತನನ್ನು ಬಣ್ಣಿಸಲಿಕ್ಕೆ ಆಗೋದಿಲ್ಲ.
ಮಾತಿನಿಂದ ಭಗವಂತನನ್ನು ನಾನು ಬಣ್ಣಿಸ್ತೇನೆ, ಅವನನ್ನು ವರ್ಣನೆ ಮಾಡ್ತೀನಿ, ಅವನ ಗುಣಗಳನ್ನು ವರ್ಣನೆ ಮಾಡ್ತೀನಿ, ಆಗೋದಿಲ್ಲ. ನ ವಾಗ್ಗಚ್ಚತಿ ನೋ ಮನಃ, ನಾವು ನಮ್ಮ ಮನಸ್ಸಿನಿಂದ ಸಂಪೂರ್ಣವಾಗಿ ಭಗವಂತನನ್ನು ಮನನ ಮಾಡ್ತೀವಿ ಅಂತಂದರೂ ಕೂಡ ಮನನ ಮಾಡಲ್ಪಡುವ ವಸ್ತು ಭಗವಂತ ಅಲ್ಲ. ಮನಸ್ಸಿನಿಂದ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನ ವಿದ್ಮ ನ ವಿಜಾನೀಮಃ, ಇದು ಬ್ರಹ್ಮದೇವರು ಹೇಳುವಂತಹ ಮಾತು. ನ ವಿದ್ಮಃ, ನಮಗೂ ತಿಳಿದಿಲ್ಲ ಅಂತ ಬ್ರಹ್ಮದೇವರು ಹೇಳ್ತಾರೆ. ನ ವಿಜಾನೀಮಃ ಯಥೈತದನುಶಿಷ್ಯಾತ್, ಯಾವ ರೀತಿಯಿಂದ ಈ ಸಮಗ್ರ ಜಗತ್ತನ್ನು ನಿಯಮಿಸ್ತಾನೆ ಪ್ರೇರಿಸ್ತಾನೆ ಭಗವಂತ ಅಂತನ್ನೋದನ್ನು ನಾವು ತಿಳಿದಿಲ್ಲ. ನ ವಿದ್ಮಃ ನ ವಿಜಾನೀಮಃ, 2 ಸಲ ಬಂತು. ನ ವಿದ್ಮಃ ನ ವಿಜಾನೀಮಃ, ನಮಗೆ ಗೊತ್ತಿಲ್ಲ. ಏನಕ್ಕೆ ಅಂದರೆ ಬ್ರಹ್ಮದೇವರು ಹೇಳ್ತಾರೆ, ನಮಗೆ ಸಾಮಾನ್ಯವಾದ ಜ್ಞಾನವೂ ಇಲ್ಲ, ಯಾವ ರೀತಿಯಿಂದ ಭಗವಂತ ಈ ಜಗತ್ತನ್ನು ಪ್ರೇರಿಸ್ತಾನೆ ಅಂಥೇಳಿ ಇನ್ನು ವಿಶೇಷ ಜ್ಞಾನ ಎಲ್ಲಿಂದ ಬರಬೇಕು? ಬ್ರಹ್ಮದೇವರೇ ಈ ಮಾತನ್ನು ಹೇಳಬೇಕಾದ್ರೆ ನೋಡಿ ನಾವು ಎಲ್ಲಿದ್ದೀವಿ ಅಂತ. ಹಾಗಾಗಿ ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮಃ ನ ವಿಜಾನೀಮಃ ಯಥೈತದನುಶಿಷ್ಯಾತ್ ಅಂತ ಬ್ರಹ್ಮದೇವರು ಆ ಭಗವತ್ ಸ್ವರೂಪವನ್ನು ಯಾವುದರಿಂದಲೂ ತಿಳ್ಕೊಳ್ಳಿಕ್ಕಾಗಲ್ಲ ಅಂತನ್ನೋ ಅಂಶವನ್ನು ಮುಂದಿನ ಮಂತ್ರಗಳಲ್ಲೆಲ್ಲ ನಿರೂಪಣೆ ಮಾಡ್ತಾರೆ. ಆ ವಿಷಯವನ್ನೆಲ್ಲವನ್ನು ನಾವು ನಾಳೆಯ ದಿನ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಶ್ರೀಕೃಷ್ಣಾರ್ಪಣಮಸ್ತು.